ನಮಸ್ಕಾರ ವೀಕ್ಷಕರೇ, ರಾ ನ್ಯೂಸ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್, ನನ್ನ ಜೊತೆ ಇದ್ದಾರೆ ರಾಮ್ ಬಡಿಗೇರ್. ತುಂಬ ನೋವಿನಿಂದ ಈ ಒಂದು ರಾ ನ್ಯೂಸ್ ಅನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇವತ್ತು ನಡೆದಂಥ ಒಂದು ಘಟನೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲರನ್ನ ಕಾಡ್ತಾ ಇದೆ, ಎಸ್ಪೆಷಲಿ ಬೆಂಗಳೂರಿಗರನ್ನು. ಈ ಒಂದು ಘಟನೆ ಯಾವ ಲೆವೆಲ್ಗೆ ಮನಸ್ಸನ್ನು ಹಾಳು ಮಾಡಿದೆ ಅಂತಂದರೆ, ಈ ಸ್ಟೋರಿ ಹೇಳೋದಕ್ಕೂ ಕೂಡ ನನಗೆ ಒಂಥರ ನಾಚಿಕೆ ಆಗ್ತಾ ಇದೆ ಮತ್ತು ತುಂಬಾ ನೋವಾಗ್ತಾ ಇದೆ. ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತಹ ಗಂಡನನ್ನು ಉಳಿಸ್ಕೊಳ್ಳೋದಕ್ಕೆ ಒಬ್ಬ ಹೆಣ್ಣುಮಗಳು ಪಡ್ತಾಳೆ. ಯಾರೊಬ್ಬರೂ ಆಕೆಯ ನೆರವಿಗೆ ಬರೋದಿಲ್ಲ. ಆ ಗಂಡ ಕಣ್ಣೆದುರುಗಡೆನೆ ಸತ್ತು ಹೋಗ್ತಾನೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸಹಾಯಕ್ಕೋಸ್ಕರ ಒಬ್ಬ ಹೆಣ್ಣುಮಗಳು ಅಂಗಲಾಚಿ ಬೇಡ್ತಾ ಇದ್ರು ಕೂಡ ಜನ ತಲೆ ಕೆಡಿಸಿಕೊಳ್ಳದೆ ಓಡಾಡ್ತಾರೆ ಅಂತಂದರೆ ಮಾನವೀಯತೆ ಅನ್ನೋದು ಇಲ್ವಾ? ಮನುಷ್ಯರು ಅಂತ ಹುಟ್ಟಿದ ಮೇಲೆ ಒಂದಿಷ್ಟಾದ್ರೂ ಪ್ರೀತಿ, ಕರುಣೆ, ಅನುಕಂಪ ಬೇಡವಾ? ಆ ಕರುಣೆ ಅನುಕಂಪನೇ ಇಲ್ಲದೆ ವರ್ತಿಸೋದಕ್ಕೆ ಮೃಗಗಳು ಕೂಡ ಆ ರೀತಿ ವರ್ತಿಸಲ್ಲ. ಹೀಗಾಗಿ ಇವತ್ತು ನಡೆದಂತಹ ಘಟನೆ ನಿಜಕ್ಕೂ ಅದು ಹೃದಯ ವಿದ್ರಾವಕ. ಈ ಘಟನೆ ಮುಂದೆ ನಡಿಬಾರ್ದು. ಈ ಹಿಂದೆ ಇಂತಹದ್ದೇ ಒಂದು ಘಟನೆ ನಡೆದಿತ್ತು ರಾಮ್. ನಿಮ್ಗೆ ನೆನಪಿದೆಯೋ ನನಗೆ ಗೊತ್ತಿಲ್ಲ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಆಗ ಬೇರೆ ಚಾನಲ್ನಲ್ಲಿದ್ದೆ. ಹರೀಶ್ ನಂಜಪ್ಪ ಅಂತ ಆ ಹುಡುಗನ ಹೆಸರು. 26 ವರ್ಷ, ಕಣ್ತುಂಬ ಕನಸನ್ನು ಇಟ್ಕೊಂಡಿದ್ದ. ಜೀವನದಲ್ಲಿ ತುಂಬ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಓಡಾಡ್ತಾ ಇದ್ದ. ಆದರೆ ಲಾರಿ ಬಂದು ಗುದ್ದುತ್ತೆ, 2 ಪೀಸ್ ಆಗುತ್ತೆ ಇಡೀ ದೇಹ. ಇಲ್ಲಿಂದ ಮೇಲಕ್ಕೆ 1 ಪೀಸು, ಇಲ್ಲಿಂದ ಕೆಳಕ್ಕೆ 1 ಪೀಸು. ಆದರೂ ಕೂಡ ಆ ನೆಲಕ್ಕೆ ಕೈಯನ್ನು ಬಡಿತಾ ನನಗೆ ಸಹಾಯ ಮಾಡಿ ಅಂತ ನೋವಲ್ಲಿ ಚೀರ್ತಾ ಅಳ್ತಾ ಬೇಡ್ತಾ ಇರ್ತಾನೆ. ಆದರೆ ಯಾರು ಅವನ ಹತ್ರಕ್ಕೆ ಬರೋದಿಲ್ಲ. ಹತ್ರ ಬಂದರೂ ವಿಡಿಯೋ ತಗೊಂಡು ಆತ ಪಡ್ತಾ ಇರುವಂಥ ನೋವನ್ನು, ಆ ಕಷ್ಟನ, ಆ ದುಃಖನ, ಆ ಗೋಳಾಟ ನರಳಾಟನ ಚಿತ್ರೀಕರಣ ಮಾಡ್ತಾರೆ ಹೊರತು ಹತ್ರ ಹೋಗಿ ಆತನಿಗೆ ಅಟ್ಲೀಸ್ಟ್ ನೀರು ಕೊಡ್ಸೋಣ, ಅಟ್ಲೀಸ್ಟ್ ಆತನನ್ನು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಯಾರು ಹತ್ರನೇ ಬರೋದಿಲ್ಲ. ಆತ ಅಲ್ಲೇ ಗೋಡಾಡ್ತಾ ನರಳಾಡ್ತಾ ಸತ್ತು ಹೋಗ್ಬಿಡ್ತಾನೆ. ಸಾವಿಗೆ ಮುಂಚೆ ತನ್ನ ಕಣ್ಣುಗಳನ್ನು ಡೊನೇಟ್ ಮಾಡ್ತಾನೆ. ಸತ್ತ ಮೇಲೂ ಅಂಗಾಂಗ ದಾನವನ್ನು ಮಾಡ್ತಾನೆ. ಅದಾದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಆತನ ಹೆಸರಿನಲ್ಲೇ ಒಂದು ಅಪಘಾತ ನಿಧಿ ಅಥವಾ ಅಪಘಾತ ಸಾಂತ್ವನ ನಿಧಿ ಅಂತ ಮಾಡುತ್ತೆ. ಇಂತಹ ಘಟನೆಗಳ ಕಣ್ಮುಂದೆ ನಡೆದರೂ ಕೂಡ ನಮ್ಮ ಜನ ಪದೇ ಅಂಥದ್ದೇ ತಪ್ಪುಗಳನ್ನು ಮಾಡ್ತಾರೆ. ಒಬ್ಬ ಹೆಣ್ಣು ಮಗಳು ಅಂಗಲಾಚಿ ಬೇಡಿದ್ರು ಕೂಡ ಕರುಣೆ ಇಲ್ಲದೆ ಇರುವಂಥ ಕಟಕರಾಗೋದ್ವಾ ನಾವು? ನಿಜಕ್ಕೂ ಬೇಸರ. ಈ ಒಂದು ವಿಚಾರ ನನಗೆ ಭಾಳ ನೋವನ್ನು ಉಂಟು ಮಾಡಿದೆ. ಈ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಜೊತೆಗೆ ಭಾಳಷ್ಟು ಸುದ್ದಿಗಳಿವೆ. ಆ ಎಲ್ಲ ಸುದ್ದಿಗಳು ಈ ಸುದ್ದಿಯ ಮುಂದೆ ಒಂದು ರೀತಿ ಗೌಣ. ಅದಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ಯಾಕಂದರೆ ಇದು ಮಾನವೀಯತೆಗೆ ಸಂಬಂಧಪಟ್ಟಂತಹ ಒಂದು